ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ದಿಡ್ಡೆ ಬಾಗಿಲು ಹಾಕಿದ್ರು ಅನ್ನೋ ಹಾಗೆ ಆಲೆಮನೆಯಲ್ಲಿ ಸಾವಿರಾರು ಮಹಿಳೆಯರ ಸ್ಕ್ಯಾನಿಂಗ್ ನಡೆಸಿ ಹೆಣ್ಣು ಭ್ರೂಣ ಹತ್ಯೆ ನಡೆಯುತ್ತಿದ್ದಾಗ ಕಣ್ಣು ಮುಚ್ಚಿ ಕುಳಿತಿದ್ದ ನಮ್ಮ ಆಡಳಿತ ವ್ಯವಸ್ಥೆ ಇದೀಗ ಹಳ್ಳಿಯಿಂದ ದಿಲ್ಲಿಯವರೆಗೆ ಸ್ಕ್ಯಾನಿಂಗ್ ಸೆಂಟರ್ಗಳ ತಪಾಸಣೆ ಕಾರ್ಯ ಮಾಡುತ್ತಿದೆ. ಅದರಂತೆ ಮಳವಳ್ಳಿ ಪಟ್ಟಣದ ವಿವಿಧ ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ, ಖಾಸಗಿ ಆಸ್ಪತ್ರೆಗಳಿಗೆ ದಿಢೀರ್ ಭೇಟಿ ನೀಡಿದ ತಹಸೀಲ್ದಾರ್ ಕೆಎನ್ ಲೋಕೇಶ್ ನೇತೃತ್ವದ ಅಧಿಕಾರಿಗಳ ತಂಡ ತಪಾಸಣಾ ಕಾರ್ಯ ನಡೆಸಿತು. ಈ ವೇಳೆ ಮಾತನಾಡಿದ ತಹಸೀಲ್ದಾರ್ ಲೋಕೇಶ್, ಇಂದಿನ ಪರಿಶೀಲನೆ ವೇಳೆ ಜ್ಯೋತಿ ಸ್ಕ್ಯಾನಿಂಗ್ ಸೆಂಟರ್ ಯಾವುದೇ ಪರವಾನಗಿ ಇಲ್ಲದೆ ಅನಧಿಕೃತವಾಗಿ ನಡೆಯುತ್ತಿದ್ದು, ಕೂಡಲೇ ಅದನ್ನು ಮುಚ್ಚುವಂತೆ ಆದೇಶಿಸಲಾಗಿದೆ. ಜೊತೆಗೆ ಕೆಲವು ಸೆಂಟರ್ಗಳಲ್ಲಿ ಅರ್ಹರಲ್ಲದ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದು ಹಾಗೂ ದುಬಾರಿ ಶುಲ್ಕ ವಸೂಲಿ ಮಾಡುತ್ತಿದ್ದ ಅಂಶ ಗಮನಕ್ಕೆ ಬಂದಿದ್ದು, ಆ ಕೇಂದ್ರಗಳಿಗೆ ನೋಟಿಸ್ ನೀಡಲಾಗುವುದು ಎಂದು ತಿಳಿಸಿದರು. ಮಳವಳ್ಳಿ ತಾಲೂಕಿನಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಂಡ್ಯದಲ್ಲಿ ಏನು ಹೆಣ್ಣು ಭ್ರೂಣ ಹತ್ಯೆ ಪತ್ತೆ ಆ ಥರ ಒಂದು ಚಟುವಟಿಕೆ ಆದಮೇಲೆ ನಮ್ಮ ಜಿಲ್ಲಾಧಿಕಾರಿಗಳು ಜಾಗೃತ ದಳ ಅಂತ ಒಂದು ಹೊಸದಾಗಿ 3 ಟೀಮ್ ಆಗಿ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ತಾಲೂಕು ಅಧ್ಯಕ್ಷರಾಗಿ ನಾನು ಇರ್ತೀನಿ, ಪ್ಲಸ್ ಅವರು, CDP ಅವರು, THO ಅವರು ಮತ್ತು ಇನ್ಸ್ಪೆಕ್ಟ್ರು ಇರ್ತಾರೆ. ಸೊ ನಾವು ಹಾಗಾಗಿ ಅದು ಟೀಮ್ ಫಾರ್ಮೇಷನ್ ಆಗಲಿಂದನೂ ನಾವೆಲ್ಲ ಕಡೆ VARI ಲೆವೆಲ್, PDO ಲೆವೆಲಲ್ಲೂ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾಯಿದ್ದೀವಿ. ಜನರಿಗೂ ನಾವು ಜಾಗೃತಿಯನ್ನು ಅರಿವು ಮೂಡಿಸ್ತಾ ಇದ್ದೀವಿ. ಸೊ ಹಂಗಾಗಿ ನಾವು ಇವತ್ತು ಟೋಟಲಿ 4-5-6 ಮಳವಳ್ಳಿ ಟೌನ್ ಲಿಮಿಟ್ಸಲ್ಲಿರೋ ಸ್ಕ್ಯಾನಿಂಗ್ ಸೆಂಟರ್ನ ವಿಸಿಟ್ ಮಾಡಿದ್ದೀವಿ. ಅದರಲ್ಲಿ ಒಂದು ಚೈತ್ರ ಜ್ಯೋತಿ ಒಂದು ಲ್ಯಾಬಲ್ಲಿ ಅನ್ಅಥರೈಸ್ಡ್ ವಿತೌಟ್ ಲೈಸೆನ್ಸ್ ಇರೋದು ಫೈಂಡ್ ಔಟ್ ಆಗಿದೆ. ಸೊ ಅದನ್ನು ನಾವು ಇಮಿಡಿಯೇಟ್ ಕ್ಲೋಸ್ ಮಾಡೋಕ್ಕೆ ಹೇಳಿದ್ದೀವಿ. ಆಮೇಲೆ 2-3 ಕಡೆ ಲ್ಯಾಬ್ ಟೆಕ್ನಿಷಿಯನ್ ವಿತೌಟ್ ಸರ್ಟಿಫಿಕೇಟ್ ಇರೋರು ಮಾಡ್ತಾ ಇರೋದ್ರು, ಅದನ್ನು ನಾವು ಅವ್ರ ಮೇಲೆ ನೋಟಿಸ್ ಜಾರಿ ಮಾಡೋಕ್ಕೆ ಹೇಳಿದ್ದೀವಿ. ಆಮೇಲೆ ಒಂದು ಕಡೆ ಏನು ಗೌರ್ಮೆಂಟ್ ಪ್ರಿಸ್ಕ್ರೈಬ್ಡ್ ರೇಟ್ ಇದೆ ಅದರಿಂದನೂ ತುಂಬ ಜಾಸ್ತಿ ರೇಟಾಗಿ ಒಂದು ಲ್ಯಾಬಲ್ಲಿ ಕಲೆಕ್ಟ್ ಮಾಡ್ತಾಯಿದ್ರು, ಅದನ್ನು ನಾವು ನೋಟಿಸ್ ಜಾರಿ ಮಾಡೋಕ್ಕೆ ಇವತ್ತು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಸೊ ಹಾಗಾಗಿ ನಾವು ಕಂಪ್ಲೀಟು ಎಲ್ಲ ಹಾಸ್ಪಿಟಲ್ಗೂ, ಎಲ್ಲ ಸ್ಕ್ಯಾನಿಂಗ್ ಸೆಂಟರ್ಗೂ ವಿಸಿಟ್ ಮಾಡಿ ಮಾಹಿತಿನೂ ಕಲೆಕ್ಟ್ ಮಾಡ್ತಾಯಿದ್ದೀವಿ. ಸದ್ಯಕ್ಕೆ ಯಾವುದೇ ರೀತಿಯ ಆ ಥರ ಕೇಸ್ಗಳು ನಮ್ಮಲ್ಲಿ ರಿಪೋರ್ಟ್ ಆಗಿಲ್ಲ. ಆ ಥರ ಯಾವುದೇ ಇದ್ರೂ ನಾವು ಕೂಡಲೇ ಕ್ರಮ ವಹಿಸೋಕ್ಕೆ ನಾವು ತಾಲೂಕು ಆಡಳಿತದಿಂದ ಸಜ್ಜಾಗಿದ್ದೀವಿ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಮಮತಾ, THO ಡಾಕ್ಟರ್ ವೀರಭದ್ರಪ್ಪ, CDPO ದೀಪು, PSI ಶ್ರವಣ ರೆಡ್ಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.